ಗೋಡಂಬಿ, ಗಸಗಸೆ ಮತ್ತೆ ಬಾದಾಮಿ. ವಾವ್, ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿದೆ. ಹಂಗೆ ಲೈಕ್ ಕೂಡ ಮಾಡಿ. ಗೋಧಿ ಹುಗ್ಗಿ ತಿಂದಿದ್ರೆ ಯಾರಾದ್ರೂ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ಇವತ್ತೇನ್ ಸ್ಪೆಷಲ್? ಇವತ್ತು ಗೋಧಿ ಹುಗ್ಗಿ ಮಾಡೋಣ, ಗೋಧಿ ಪಾಯಸ ಅಂತ. ಓಕೆ, ಏನಿಲ್ಲ, ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀರಾ? ಇದು ಒಂದು ಅರ್ಧ ಕೆಜಿ ಅಷ್ಟು ಗೋಧಿ ನುಚ್ಚಿನ ನಾನು ನೆನೆ ಇಟ್ಕೊಂಡಿದ್ದೆ, ನೆಂದಿದೆ. ಇದು ಅರ್ಧ ಕೆಜಿ ಆಗಿ ಅರ್ಧ ಕೆಜಿ ಅಷ್ಟೇ ಬೆಲ್ಲ ತಗೊಂಡಿದ್ದೀನಿ. ಇದು ಉತ್ತತ್ತಿ ಡ್ರೈ ಡೇಟ್ಸ್, ಮತ್ತೆ ಗಸಗಸೆ, ಇದು ಒಂದ್ 4 ಏಲಕ್ಕಿ, ಒಂದ್ 4 ಲವಂಗ, ಇದು ತಿನ್ನೋ ಕರ್ಪೂರ, ಮತ್ತೆ ಬಾದಾಮಿ, ಗೋಡಂಬಿ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಮತ್ತೆ ತುಪ್ಪ ಬೇಕು. ಇವಾಗ ತಯಾರಿ ಮಾಡೋಣ. ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದು ಆಲ್ರೆಡಿ ನಾನು ತೊಳೆದು ನೆನೆ ಹಾಕಿದ್ದೆ, ಸೊ ಇದೇ ನೀರನ್ನ ನಾನು ಕುದಿಯಕ್ಕೆ ಹಾಕ್ತಾ ಇದ್ದೀನಿ. ನೆನ್ಸ್ಕೊಂಡಿರೋ ಗೋಧಿಗೆ ನಾ ಇದ್ರಲ್ಲಿ 1 ಲೋಟ ನೀರ್ ಹಾಕಿದ್ದೀನಿ. ಓಕೆ, ಆಮೇಲೆ ನಮ್ಗೆ ಅಡಿಷನಲ್ ನೀರ್ ಬೇಕಾಗುತ್ತೆ, ಅದನ್ನ ನಾನು ಕಾಯ್ಸಕ್ ಇಡ್ತೀನಿ. ಆಮೇಲೆ 2 ಚಮಚ ತುಪ್ಪ ಹಾಕೋತೀನಿ. ಚಿಟಿಕೆ ಅಷ್ಟು ಉಪ್ಪು ಹಾಕೋತೀನಿ. ನಾನು ಡ್ರೈ ಡೇಟ್ಸ್ ನ ಇವಾಗ್ಲೇ ಹಾಕೋತಾ ಇದ್ದೀನಿ, ಯಾಕಂದ್ರೆ ಇದ್ರ ಜೊತೆಗೆ ಇದು ಬೆಂದ್ ಬರುತ್ತೆ ಅಂತ. ಇದನ್ನ ನಾವೀಗ ಬೇಯಿಸ್ಕೊಳ್ಳೋಣ. ಇವಾಗ 1 3 ವಿಸಿಲ್ ಹೊಡಿಲಿ. ಇವಾಗ ಗೋಧಿ ಬೇಯ್ತಾ ಇದೆ. ನಾವು ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ. ಸೈಡ್ಗೆ ತುಪ್ಪ ಹಾಕೋತಾ ಇದ್ದೇನೆ. ತುಪ್ಪದಲ್ಲಿ ಬಾದಾಮಿ ಫ್ರೈ ಮಾಡ್ಕೊಳ್ತಾ ಇದ್ದೀರಾ? ಗೋಧಿ ಪಾಯಸ ಆಕ್ಚುಲಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಇವತ್ತು ತೆಗಿಯೋಣ. ಇವಾಗ ಗೋಡಂಬಿ ಹಾಕೋತೀನಿ. ಕೆಂಪಗಾಗಿದೆ, ತೆಗಿಯೋಣ. ಇವಾಗ ಗಸಗಸೆ ಹಾಕೋಣ. ಇದು ಗೋಧಿ ನುಚ್ಚು ಬೆಂದಿದೆ ಅನ್ಸುತ್ತೆ. ಹೌದು, ಇವತ್ತು ಹೊಡಿತು. ಬೆಂದಿದೆ. ಗೋಧಿ ನುಚ್ಚು ನೀಟಾಗಿ ಬೆಂದಿದೆ ಅನ್ಸುತ್ತಲ್ಲ? ಎಲ್ಲ ಬೆಂದಿದೆ ಈಗ. ಇಷ್ಟು ಬೆಂದ್ರೆ ಸಾಕಾ? ಇನ್ನು ಬೇಯಬೇಕಲ್ಲ. ಬೆಲ್ಲ ಹಾಕಿದ್ಮೇಲೆ ಮತ್ತೆ ಬೆಲ್ಲ ಹಾಕ್ತೀರಾ, ಮತ್ತೆ ಬಿಸಿನೀರೆಲ್ಲ ಹಾಕ್ತೀರಾ? ಹೌದೌದು, ಇನ್ನೇ ಬೇಯುತ್ತೆ. ನೋಡು, ಸ್ವಲ್ಪ ತಳ ಹಿಡಿದಿದೆ. ಕುಕ್ಕರ್ ಅಲ್ಲಿ ಮಾಡುವಾಗ ಯಾವಾಗ್ಲೂ ಸ್ವಲ್ಪ ತಳ ಹಿಡಿಯುತ್ತೆ. ನೀವು ಪಾತ್ರೆಯಲ್ಲಿ ಮಾಡುವಾಗ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರ್ತೀವಲ್ಲ, ಆಗಲ್ಲ. ಕುಕ್ಕರ್ ಅಲ್ಲಿ ಸ್ವಲ್ಪ ತಳ ಹಿಡಿದಿರುತ್ತೆ, ತುಂಬಾ ಏನು ಹಿಡಿದಿರಲ್ಲ. ನೋಡಿದೆ ಇಷ್ಟು ಮಾತ್ರ ಕೆಂಪುಗಾಯಿ. ಹಳ್ಳಿ ಕಡೆ ಎಲ್ಲ ಇದನ್ನ ಪಾತ್ರೆಯಲ್ಲಿ ಮಾಡ್ತಾರೆ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಕೈ ಆಡಿಸ್ತಾ ಮಾಡ್ತಿರ್ತಾರೆ ರೆಗ್ಯುಲರ್ ಆಗಿ. ಹೌದು, ಅವಾಗ ಅದು ತಳ ಹಿಡಿಯಲ್ಲ. ಒಂದು ಪಾತ್ರೆ ಹಾಕೋತಾ ಇದ್ದೀನಿ. ಇವಾಗ ಬಿಸಿ ನೀರು ಹಾಕೋತಾ ಇದ್ದೀನಿ. ಅವಾಗ್ಲೇ ಕಾಯಿಸಿದ್ವಲ್ಲ. ಇದು ನಿಮಗೆ ಥಿಕ್ನೆಸ್ ಎಷ್ಟು ಬೇಕು, ಪಾಯಸ ಥಿಕ್ನೆಸ್ಗೆ ಆಗಷ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇನ್ನು ಸ್ವಲ್ಪ ನೀರು ಆಡ್ ಮಾಡ್ತೀರಾ? ಈಗ ನಾವು ಇದನ್ನು ಕುದಿಯಕ್ಕೆ ಇಟ್ಕೋತೀವಿ. ಸುಮಾರು ಒಂದು ಅರ್ಧ ಕೆಜಿ ನುಚ್ಚಿಗೆ ಅರ್ಧ ಕೆಜಿ ಅಷ್ಟೇ ಬೆಲ್ಲ ತಗೊಂಡಿದ್ದೀನಿ. ತುಂಬಾ ಜಾಸ್ತಿ ಸ್ವೀಟ್ ತಿನ್ನೋರು 1 ಮುಕ್ಕಾಲು ಕೆಜಿ ಹಾಕೋಬಹುದು. ನಾವು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ಅರ್ಧ ಕೆಜಿ ಮಾತ್ರ ಹಾಕೋತೇವೆ. ನಾವು ಮತ್ತೆ ಆಮೇಲೂ ಇದನ್ನ ಆಡ್ ಮಾಡಬಹುದು, ಬೆಲ್ಲನ ಪಾಯಸ ಆದ್ಮೇಲೆ ಕೂಡ ಮಾಡಬಹುದು. ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಷ್ಟೇ. ಇದು ಸ್ವಲ್ಪ ಹೊತ್ತು ಬೇಯಲಿ, ಬೆಲ್ಲ ಕರಗುತ್ತೆ. ಇದು ನೀಟಾಗಿ ಡೆವಲಪ್ ಆಯ್ತಲ್ಲ? ಹೌದು, ಹೌದು. ಅದು ತಳ ಹಿಡಿಬಾರ್ದು ಅಂತ ನೀವು ಸ್ವಲ್ಪ ಅವಾಗ ಕೇಳಿಸ್ತಾ ಇರ್ಬೇಕು. ಇವಾಗ ನಾವು ಏಲಕ್ಕಿ ಸುಲ್ಕೊಳ್ಳೋಣ.
ಈಗ ನೀವು ಎಲ್ಲ ಕಂಪ್ನಿ ಸಾಮಾನು ಹಾಕ್ತೀರಾ ಅಂದ್ರೆ ಹೌದು ಏಲಕ್ಕಿ? ಫ್ಲೇವರ್. ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಒಂದು 4 ಲವಂಗ. ಇದು ಕರ್ಪೂರ. ಕರ್ಪೂರ, ಇದು ತಿನ್ನೋ ಕರ್ಪೂರ. ಓಕೆ. ಅದನ್ನ ಕೈಯಲ್ಲೇ ಪುಡಿ ಮಾಡಿ ಹಾಕ್ತಾ ಇದ್ದೀರಾ ಹೌದು. ತಿನ್ನೋ ಕರ್ಪೂರನ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಿರಲ್ಲ, ಹೌದು. ಗೋಡಂಬಿ, ಗಸಗಸೆ ಮತ್ತೆ ಮತ್ತೆ ಬಾದಾಮಿ ಬಾದಾಮಿ. ಅದ್ ನಾವು ಹುರ್ಕೊಂಡಿದ್ರಿ ತುಪ್ಪದಲ್ಲಿ, ಹೌದು. ಈಗ ಅದನ್ನ ಹಾಕೊಳ್ತಾ ಇದ್ದೀರಾ. ಹೌದು. ಒಳ್ಳೆ ಫ್ಲೇವರ್ ಬರ್ತದೆ, ಪರಿಮಳ ಬರ್ತದೆ. ಕರ್ಪೂರ ಹಾಕಿದ್ರಲ್ವಾ? ಕರ್ಪೂರದ ಪರಿಮಳ ಅದೊಂಥರ ನೀವು ದೇವಸ್ಥಾನದಲ್ಲಿ ತಿಂದಂತ ಫೀಲ್ ಬರುತ್ತೆ, ಟೆಂಪಲ್ ಫೀಲ್, ಪ್ರಸಾದದ ತರ ಫೀಲ್ ಬರುತ್ತೆ. ಇವಾಗ ನಾನು 2 ಚಮಚ ತುಪ್ಪ ಹಾಕೋತೀನಿ ಮೇಲ್ಗಡೆ. ಅವಾಗ 2 ಸ್ಪೂನ್ ಹಾಕಿದ್ರಿ, ಈಗ ಮತ್ತೆ 2 ಸ್ಪೂನ್. ಹುರಿಯಕ್ ಕೂಡ ತುಪ್ಪ ಯೂಸ್ ಮಾಡಿದೀರಾ. ಹೌದು. ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿನ ಹಾಕ್ತಾ ಇರ್ತೀವಿ. ಇನ್ನೊಂದು 10 ನಿಮಿಷ ಬೆಂದಾದ್ಮೇಲೆ ಆಫ್ ಮಾಡೋಣ. ವಿದ್ಯಾ, ಕಂಪ್ಲೀಟ್ ರೆಡಿ ಆಯ್ತಲ್ಲ ಗೋಧಿ ಹುಗ್ಗಿ? ರೆಡಿ ಆಗಿದೆ. ವಾವ್, ಸಾಕತ್ತಾಗಿದೆ. ಪರಿಮಳನೂ ಬರ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಇವಾಗ ಸರ್ವ್ ಮಾಡೋಣ. ಓಕೆ, ಡನ್.